ಆಕಾಂಕ್ಷಿಗಳ ಅಸಮಾಧಾನದ ಮಧ್ಯೆ ಪ್ರಬಲ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಸಚಿವರು, ಹಾಗೆ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಆಕಾಂಕ್ಷಿಗಳ ಅಸಮಾಧಾನದ ಮಧ್ಯೆ ಪ್ರಬಲ ಖಾತೆ ಮೇಲೆ ಕಣ್ಣಿಟ್ಟು ಸಚಿವರ ಲಾಬಿ. ನಮಗೆ ಇಂಥದ್ದೇ ಖಾತೆ ಬೇಕೆಂದು ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಖಾತೆ ಬದಲಾವಣೆಗೆ ಕೆಎಚ್ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಸಮಾಜ ಕಲ್ಯಾಣ ಖಾತೆಯ ಮೇಲೆ ಕೆಎಚ್ ಮುನಿಯಪ್ಪ ಅವರ ಕಣ್ಣಿದೆ. ಕ್ರೀಡಾ ಇಲಾಖೆಗೆ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಕೃಷಿ ಇಲಾಖೆಗೆ ಶಿವಲಿಂಗೇಗೌಡ ಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಹಾಗೆ ಕೃಷಿ ಮತ್ತೆ ನಂಗೆ ಬೇಕು ಅಂತ ಚಲುವರಾಯಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರಂತೆ. ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ರಿಜ್ವಾನ್ ಟವಲ್ ಹಾಕಿದ್ದಾರೆ. ಆದರೆ ಖಾತೆ ಹಂಚಿಕೆ ವಿಷಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಗೊಂದಲದಿಂದ ಬರುವಂತಹ ಯಾವುದೇ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ. ಯಾರಿಗೆ ಯಾವ್ದು ಕೊಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಕೂಡ ಅವರಿದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಇರುವಂಥದ್ದು. ನೋಡಿ, ಸಚಿವಾಕಾಂಕ್ಷಿಗಳು ಈಗಾಗಲೇ ಕೆಲವರು ಈ ಸಚಿವ ಸ್ಥಾನವನ್ನು ಪಡ್ಕೊಂಡು ಖುಷಿಯಾಗಿದ್ದಾರೆ. ಓಕೆ, ಅಸಮಾಧಾನಿಗಳು ಇನ್ನೂ ಕೂಡ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ವಲ್ಲ ಅಂತ ಬೇಸರವನ್ನು ಹೊರಗಾಗ್ತಾ ಇದ್ರೆ, ಇಲ್ಲಿ ಸಿಕ್ಕಿರೋರು ಏನು ಮಾಡ್ತಿದ್ದಾರೆ ಅಂತಂದರೆ, ನನಗೆ ಅದೇ ಖಾತೆನೇ ಬೇಕು, ಆ ಖಾತೆ ಇದ್ದರೆ ಮಾತ್ರ ನಾನು ನಿಭಾಯಿಸ್ತೀನಿ, ಆ ಖಾತೆ ಇದ್ದರೆ ಮಾತ್ರ ನಾನು ನಿಭಾಯಿಸ್ತೀನಿ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂಥದ್ದು. ನೋಡಿ, ಕೆಎಚ್ ಮುನಿಯಪ್ಪ ಅವರು ಈಗಾಗಲೇ ಸಿದ್ದು ಸಂಪುಟದಲ್ಲಿ ಆಹಾರ ಸಚಿವರಾಗಿ ಕೆಲಸವನ್ನು ಮಾಡಿದ್ರು. ಆದರೆ ಈ ಬಾರಿ ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಕೂಡ ಕೇಳಿದ್ದಾರಂತೆ. ಅದರ ಜೊತೆಗೆ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಕ್ರೀಡಾ ಇಲಾಖೆಯನ್ನು ಕೇಳಿದ್ದಾರಂತೆ. ಅದರ ಜೊತೆಗೆ ಶಿವಲಿಂಗೇಗೌಡರು ಕೃಷಿ ಇಲಾಖೆ ಕೇಳಿದ್ದಾರೆ. ಆದರೆ ಚಲುವರಾಯಸ್ವಾಮಿ ಅವರು ಅಟ್ ದ ಟೈಮ್ ನನಗೂ ಕೂಡ ಕೃಷಿ ಇಲಾಖೆನೇ ಬೇಕು ಅಂತ ಕೇಳಿದ್ದಾರಂತೆ. ಇನ್ನು ರಿಜ್ವಾನ್ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಟವಲ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಹಾಗಾದರೆ ಯಾರಿಗೆ ಯಾವ ಖಾತೆ ಹೋಗುತ್ತೆ, ಯಾವ ಖಾತೆ ಡಿಸೈಡ್ ಮಾಡಿ ಕೊಡ್ತಾರೆ ಹೈಕಮಾಂಡ್ ವರಿಷ್ಠರು ಅನ್ನೋದು ಇನ್ನೂ ಕೂಡ ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಈಗಾಗಲೇ ಸಚಿವ ಸಂಪುಟ ಏನು ವಿಸ್ತರಣೆ ಆಗೋಕ್ಕೆ 2 ತಿಂಗಳು ತಗೊಂಡಿದೆ. ಖಾತೆ ಹಂಚಿಕೆ ಆಗೋಕ್ಕೆ ಇನ್ನೂ 2 ತಿಂಗಳು ತಗೊಳ್ಳುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.